ಆದ್ರೆ ನಗುವಿನ ಪಯಣದಲ್ಲಿ ಎಲ್ಲರೂ ಪಯಣಿಗರೆ. ಎಲ್ಲರಿಗೂ ವೆಲ್ಕಮ್. ಅವರ್ ಮಿಸ್ಟರ್ ಲಂಕೇಶ್. ಗೆಟಿಂಗ್ ಬೆಟರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್. ನೈಸ್ ಪೊಸಿಷನ್. ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರೂ ಸೂಪರ್ ಆಗಿರ್ಬೇಕು. ಮನೆಯಲ್ಲಿ ಸೂಪರ್ ಆಗಿ ಕೂತ್ಕೊಂಡು ನೋಡ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಲಯನ್ ಡೇಟ್ಸ್ ಸಿರಪ್. ಸುಮ್ಮನೆ ಆಡ್ತಿಯಲ್ಲಮ್ಮ ನೀನು. ಯಾರ್ರಿ ನೀವು ಸುಮ್ನೆ ಎಲ್ಲ ಒಳಗ್ ನುಗ್ತಾ ಇದ್ರಲ್ಲ, ಇದೇನು ಮನೇನಾ ಇಲ್ಲ ಬಿಟ್ಟಿ ಬಿಡಾರನಾ? ನಾನು ನಿನಗೆ ಅದೇ ಪ್ರಶ್ನೆನ ಇಷ್ಟು ವರ್ಷದಿಂದ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ನಿನ್ನ ಉತ್ತರನೂ ಬಂದಿಲ್ಲ, ಬಾಡಿಗೆನೂ ಬಂದಿಲ್ಲ. ಓ ಬಾಡ್ಗೆ ಓನರು. ಓಹೋ ನೋಡಿ, ನಿಮ್ಮೊಬ್ಬರ ಬಾಯಿಂದ ಮಾತ್ರ ಈ ಬಾಡಿಗೆ ಅನ್ನೋ ಪದ ಬರೋದು ಸಾಧ್ಯ. ಅದಕ್ಕೆ ಗೊತ್ತಾಗ್ಲಿಲ್ಲ. ಇವ್ರು ಯಾರು? ಇವ್ರು ನಿಮ್ ನೆಂಟ್ರಾ? ನೆಂಟ್ರಾಗಿದ್ರೆ ಒಂದ್ ಪಕ್ಷ ನಾನು ಜಗಳಾಡಿ ಬಿಡ್ತಿದ್ದೆ. ಆದ್ರೆ ನೆಂಟ್ರಾಗಿ ಈ ಮನೇಲಿ ಇದ್ದಿದ್ದಕ್ಕೆ ನನಗೆ ಮರ್ಯಾದೆ ಇಲ್ಲ, ಸಂಬಳವೂ ಇಲ್ಲ. ಸಂಬಳ ಅಂತ ತಕ್ಷಣ ಗೊತ್ತಾಯ್ತು ನೀವು ನಮ್ಮ ಅಡಿಗೆ ಭಟ್ರು, ಕರೆಕ್ಟಾ? ಹೌದು. ವೆರಿ ಗುಡ್. ಏನಿದು? ಏನು ನಿಮ್ಮ ಗೆಟ್? ಮೆಲ್ಗಪ್ಪ ಮೆಲ್ಗೆ. ಅದೇನಾಯ್ತು ಅಂದ್ರೆ ನೀನಂತೂ ಬಾಡಿಗೆ ಕೊಡ್ತಾ ಇರ್ಲಿಲ್ಲ. ಗೊತ್ತಿರೋದೆ. ಈ ಭಟ್ರಿಗೂ ಸಂಬಳ ಇಲ್ಲ, ಅದು ಗೊತ್ತಿರೋದೆ. ಅದಕ್ಕೆ ಸಂಜೆ ಖರ್ಚಿಗೆ ಕಾಸು ಮಾಡ್ಕೋಬೇಕಲ್ಲ. ಅದಕ್ಕೆ ನಾನು ಭಟ್ರು ಕೂತ್ಕೊಂಡು ಪ್ಲಾನ್ ಮಾಡಿ ಡಿಸೈಡ್ ಮಾಡಿದ್ವಿ. ಏನು? ನಾನು ಅವರಿಗೆ ಬೋಂಡಾ ಬಜ್ಜಿ ವ್ಯಾಪಾರ ಮಾಡು ಅಂತ ಹೇಳಿದ್ದೆ. ಬೋಂಡಾ ಬಜ್ಜಿ. ಬೋಂಡಾ ಬಜ್ಜಿ ಪ್ರಾಬ್ಲಮ್ ಏನ್ ಗೊತ್ತಾ? ಏನು? ಬೋಂಡಾ ಬಜ್ಜಿ ಎಣ್ಣೆ ಜೊತೆಯಲ್ಲಿದ್ರೆ ಚಂದ, ಆದ್ರೆ ಎಣ್ಣೆ ಒಳಗಿದ್ರೆ ಚೆನ್ನಾಗಿರ. ಏನ್ ಲಾಜಿಕ್ ಇದೆ? ಅದಕ್ಕೆ ಆಮೇಲೆ ಅದು ಇದು ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮುತ್ತಾತ ಮಾಡ್ತಿದ್ದ ವ್ಯಾಪಾರ ನಾಟಿಗಳಿಗೆ ಔಷಧಿ ಒಳ್ಳೇದು ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗಿ ಈ ಪರಿಸ್ಥಿತಿ ಬಂದ್ಬಿಡ್ತು ನಮ್ಗೆ. ಅಲ್ಲ, ನಿಮ್ಮಿಬ್ರಲ್ಲಿ ಯಾವ ಮುತ್ತಾತನ ಗೊತ್ತಿತ್ತು ಈ ನಾಟಿ ಗುಳಿಗೆ ಮಾಡೋ ಅಂತ ವಿದ್ಯೆ? ನಮ್ಮಿಬ್ಬರ ತಾತನ್ಗೂ ಗೊತ್ತಿತ್ತು. ಸುಜಾ, ನನ್ ಕಾಂತಾನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಒಂದ್ಸಲ ನಮ್ ಮುತ್ತಾತ ಹಿಂಗೆ ಗುಳಿಗೆ ಮಾಡ್ತಾ ಇದ್ರು ಔಷಧಿಗಳು. ಏನ್ ಟೇಸ್ಟ್ ಇತ್ತು ಅಂದ್ರೆ ಜನ ಊಟ ಬಿಟ್ಬಿಟ್ಟು ಬರೀ ಔಷಧಿ ತಿನ್ನೋರು. ಕೊನೆಗೆ ಈ ಔಷಧಿ ತಿನ್ನೋ ಚಟ ಬಿಡ್ಸಕ್ಕಾಗಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಎಣ್ಣೆ ಚಟ ಶುರು ಮಾಡ್ತಿದ್ವಿ. ನಿಮ್ ಮುತ್ತಾತ ಕೊಡ್ತಾ ಇದ್ದು ಔಷಧಿ ಆ ಲೆವೆಲ್ ಟೇಸ್ಟ್ ಇರೋದು. ಭಾರಿ ಟೇಸ್ಟ್ ಇತ್ತು. ಯಜಮಾನ್ರೆ, ನೀವು ನಮ್ಮ ಮುತ್ತಾತನ ಕತೆ ಕೇಳ್ಬೇಕು. ಹೇಳಿ. ಅವ್ರ ಹತ್ರ ಔಷಧಿ ತಗೊಂಡ ಬ್ರಿಟಿಷ್ನವನೊಬ್ಬ ಕನ್ನಡ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ಟ. ಗುಳಿಗೆ ತಗೊಂಡು ರೇ, ಅದ್ ಯಾವ್ದು ಔಷಧಿ ಕೊಡ್ರಿ. ನಮ್ ಬೆಂಗಳೂರಲ್ಲಿ ಕನ್ನಡ ಬರಲ್ಲ ಅಂತ ಗಾಂಚಲಿ ಮಾಡೋರು ತುಂಬಾ ಜನ ಇದಾರೆ. ಅವ್ರಿಗೆಲ್ಲ ತಿನ್ನಿಸ್ಬಿಟ್ಟು ಕನ್ನಡ ಕಲ್ಸ್ಬಿಡೋಣ. ಅದು ವಿಷಯ ಇಷ್ಟ ಯಜಮಾನ್ರೆ. ಹೊಟ್ಟೆ ನೋವಿಗೆ ಅಂತ ಆ ಬ್ರಿಟಿಷ್ನವನು ನಮ್ಮ ತಾತನ ಹತ್ರ ಜನವರಿಯಿಂದ ಡಿಸೆಂಬರ್ ವರೆಗೆ ವರ್ಷ ಇಡೀ ಬಂದು ನಮ್ಮ ತಾತ ಮತ್ತೆ ಅವನು ಫ್ರೆಂಡ್ ಆಗಿ ಅವನು ಕನ್ನಡ ಕಲ್ತ್ಬಿಟ್ಟು. ಹೊಟ್ಟೆ ನೋವು ಸರಿ ಆಯ್ತಾ? ಅದು ಸರಿ ಹೋಗ್ಲಿಲ್ಲ ಮಾರ್ರೆ. ಅದು ನಿಮ್ಗೆಲ್ಲ ಅರ್ಥ ಆಗುದಿಲ್ಲ. ಹಾಗೆ ಔಷಧಿ ಕೊಟ್ಟ ಕೂಡ್ಲಿ ವಾಸಿ ಆದ್ರೆ ಮನೆ ನಡಿಬೇಕಲ್ಲ, ಕಮಾಯಿ. ಹೌದು ಅಲ್ರಿ, ಕಮಾಯಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಯಾರೋ ಒಬ್ಬ ಹೊಟ್ಟೆ ನೋವು ಅಂತ ಬಂದ್ರೆ ಗುಳಿಗೆ ಕೊಟ್ಬಿಟ್ಟು ವಾಸಿ ಮಾಡ್ಬೇಕಾಗಿರೋದು ವೈದ್ಯ ಧರ್ಮ. ನಮ್ಮ ಮುತ್ತಾತ ನಮ್ಮವರಿಗೆ ಸರಿಯಾಗಿ ಔಷಧಿ ಕೊಡ್ತಿದ್ರು, ಕೊಟ್ಟ ಕೂಡ್ಲೆ ವಾಸಿ ಆಗ್ತಿತ್ತು. ಆದ್ರೆ ಆ ಬ್ರಿಟಿಷ್ ಅವರಿಗೆ ವರ್ಷ ಇಡೀ ಕೊಡ್ತಾ ಇದ್ರು, ವಾಸಿ ಆಗ್ತಾನೆ ಇರ್ಲಿಲ್ಲ. ಅದ್ಯಾಕೆ ನಮ್ಮವ್ರಿಗೆ ಮಾತ್ರ ಕೊಡೋದು, ಬ್ರಿಟಿಷ್ ಅವ್ರಿಗೆ ವರ್ಷ ಇಡೀ? ಮತ್ತೆಂತ ಅವ್ರು ಇಲ್ಲಿಂದ ಬಂದು ನಮ್ಮಲ್ಲಿ ರಾಜಭಾರ ಮಾಡಿ ಇಲ್ಲಿ ದೋಚಿಬಿಟ್ಟು ಹೋದ್ರೆ ನಾವು ಅವ್ರದ್ದು ಸ್ವಲ್ಪ ಆದ್ರೂ ದೋಚದ್ ಬೇಡ. ಈ ಲಾಜಿಕ್ ಚೆನ್ನಾಗಿದೆ. ಓಲಿ, ಏನ್ ನಿಮ್ ಕರ್ಮ ಇದು? ಯಾಕೆ ಈ ಗೆಟಪ್ ಹೆಂಗೆ? ಯಜಮಾನ್ರೆ, ವಿಷಯ ಹೇಳ್ತೀನಿ. ಯಾವನೊಬ್ಬ ನಮ್ಮ ಹತ್ರ ಬಂದಿದ್ದ, ಮೊಳಕೆ ಆಗಿದೆ ಅಂತ ಹೇಳ್ದ. ನಾನು ಅವನಿಗೆ ಏನಾದ್ರೂ ಔಷಧಿ ಕೊಡುವ ಅಂತ ಹೇಳಿ ಒಂದು ಬೇರು ಹುಡುಕ್ತಾ ಇದ್ದೆ ಯಜಮಾನ್ರೆ. ಸರಿ. ಅಷ್ಟ್ರಲ್ಲಿ ಜನ ಹೋಗಿ ಅವನನ್ನು ಕರೆದ್ಬಿಟ್ಟು, ಬಾ ಇಲ್ಲಿ, ಮೊಳಕೆ ಒಂದು ಸಮಸ್ಯೆ ಅಲ್ಲ, ಅದು ಶುಭ ಸೂಚಕ, ಅದು ತುಂಬಾ ಒಳ್ಳೇದು, ನೀನೊಂದು ಕೆಲಸ ಮಾಡು, ಆ ಮೊಳಕೆನ ಚೆನ್ನಾಗಿ ಆರೈಕೆ ಮಾಡು ಅಂತೇಳಿ 4 ಮುಷ್ಟಿ ಕೊಟ್ರು ಗೊಬ್ಬರ. 4 ಮುಷ್ಟಿ ಗೊಬ್ಬರ ಕೊಟ್ರ? ಹೌದು ಯಜಮಾನ್ರೆ. ಅವನು ತಗೊಂಡೋಗಿ ಹಾಕೊಂಡ್ಬಿಟ್ಟ, ಅದೇ ಸ್ಪೀಡ್ ಅಲ್ಲಿ ಬಂದು ನಮ್ಗೆ ಹಾಕ್ಬಿಟ್ಟು ಹೋದ ಯಜಮಾನ್ರೆ. ಏನ್ರಿ ಹಾಕಿದ್ರಿ? ಅಲ್ರಿ, ಯಾರಾದ್ರೂ ಮಣ್ಣು ಕೊಡ್ತಾರೇನ್ರಿ? ಅಲ್ಲ ಸುಜಾ, ಮೊಳಕೆ ಬರ್ಲಿಲ್ಲ ಅಂತ ನಾವೆಲ್ಲ ಎಷ್ಟು ಕಷ್ಟ ಪಡ್ತೀವಿ. ಇವನಿಗೆ ತಾನೇ ಮೊಳಕೆ ಬಂದಿದೆಯಲ್ಲ, ಅದಕ್ಕೆ ಗೊಬ್ಬರ ಕೊಟ್ಟೆ ಇನ್ನು ಚೆನ್ನಾಗಿ ಬೆಳೀಲಿ ಅಂತ. ಇವ್ರು ಹೇಳಿದ್ದು ಅವನಿಗೆ ಆ ಮೊಳಕೆ ಬಂದಿದ್ದಲ್ಲ, ಮತ್ತೆ ಈ ಮೊಳಕೆ ಬಂದಿದ್ದು. ಓ ಆಪ, ಏ ಅಂದರ್ ಕಿ ಬಾತೆ. ಇನ್ಮೇಲಾದ್ರೂ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕೆಲ್ಸನ ಮುಂದುವರ್ಸ್ಕೊಂಡು ಹೋಗಿ.
ಮಾಳಕ್ಕೆ ಅಂತ ಮಣ್ಣಾಕ್ತಾರಂತೆ. ಅಯ್ಯೋಪ್ಪ ನಾನ್ ಕೆಲ್ಸ ಮುಂದುವರ್ಸಲ್ಲ, ನನಗ್ ಭಯ ಆಯ್ತದಪ್ಪ. ಯಾಕ್ರಿ ಎದುರ್ಕೋತೀರಾ? ನಾನ್ ಹೇಳ್ಕೊತೀನಿ ಬಿಡ್ರಿ. ನೋಡ್ರಿ, ಯಾವ ರೋಗದವ್ರು ಬಂದ್ರೆ ಏನೇನ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ, ಅದೇ ಐಡಿಯಲ್ ಮಾಡ್ಬಿಡಿ. ಓಕೆ ಓಕೆ. ಅಲ್ಲ, ತಲೆಯಲ್ಲಿ ನನ್ನ ಹಾಗೆ ಕೂದಲು ಉದುರೋ ಸಮಸ್ಯೆ ಇದ್ದವನಿಗೆ ಏನ್ ಔಷಧಿ? ಕಣ್ಣು ಮಂಜಾಗೋ ಔಷಧಿ ಕೊಟ್ಬಿಡಿ. ಈಗ ಕಣ್ಣು ಮಂಜಾಗೋ ಔಷಧಿ ಕೊಟ್ಟಾಗ ಅವ್ನ ಕಣ್ಣು ಮಂಜಾಗತ್ತಲ್ವಾ? ತಲೆ ಮೇಲೆ ಕೂದಲು ಉದುರ್ತಾ ಇದೆಯಾ ಇಲ್ವಾ ಅವ್ನು ಕಾಣದೇ ಇಲ್ಲ. ಸಿಂಪಲ್, ಸಾಲ್ವ್ ಪ್ರಾಬ್ಲಮ್. ಸೂಪರ್ ಐಡಿಯಾ ಸುಜಾ. ಈಗ ಅಕಸ್ಮಾತ್ ಕೆಮ್ಮು ನಗಡಿ ಬಂದ್ರೆ ಅವಾಗ ಏನ್ ಔಷಧಿ ಕೊಡೋದು? ಲೂಸ್ ಮೋಷನ್ ಮಾತ್ರ ಕೊಟ್ಬಿಡಿ. ಲೂಸ್ ಮೋಷನ್ ಮಾತ್ರನಾ? ಅದ ಹೆಂಗೆ? ಯಾವ ಲೆವೆಲ್ಗೆ ಲೂಸ್ ಮೋಷನ್ ಮಾತ್ರೆ ಕೊಡ್ಬೇಕು ಅಂದ್ರೆ ಲೂಸ್ ಮೋಷನ್ ಕಂಟ್ರೋಲ್ಗೆ ಸಿಗ್ಬಾರ್ದು. ಆ ತರ ಮಾತ್ರೆ ಕೊಟ್ಟಾಗ ಅಂತ ಟೈಮಲ್ಲಿ ಅವನಿಗೆ ಒಂದ್ಸರಿ ಅಂತ ಕೆಮ್ಮೋದಕ್ಕೂ ಯೋಚನೆ ಮಾಡ್ತಾನೆ. ಎಂತ ಐಡಿಯಾ ಸುಜಾ, ಸೂಪರ್. ಈಗ ತುರ್ಕೆ ಕಾಯಿಲೆ ಬಂದ್ಬಿಡ್ತಪ್ಪ, ಅವಾಗ ಏನ್ ಮಾಡೋದು? ಆಗ ಅವ್ರಿಗೆ ವಿಟಮಿನ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನ ಯಥೇಚ್ಛವಾಗಿ ಕೊಡಿ. ಏನ್ ಅದರಿಂದ ಏನಾಯ್ತದೆ? ಅದರಿಂದ ಉಗುರು ಕೂದಲು ಎಲ್ಲ ಜಾಸ್ತಿ ಬೆಳ್ಕೊಳುತ್ತೆ. ಉಗುರು ಜಾಸ್ತಿ ಬೆಳ್ಕೊಂಡಾಗ ಕೆರ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಒಳ್ಳೆ ಐಡಿಯಾ. ಸೂಪರ್ ತಲೆ ನಿಂದು ಸುಜಾ, ಒಪ್ಕೋತೀನಿ. ಈಗ್ಲೇ ಹೋಗ್ಬಿಟ್ಟು ಎಲ್ಲ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಮತ್ತೆ ಬಿಸ್ನೆಸ್ ಶುರು ಮಾಡ್ತೀವಿ. ಎಲ್ಲರಿಗೂ ಟ್ರೀಟ್ಮೆಂಟ್. ತುರ್ಕೆಗೆ ಔಷಧಿ ಇದೆ, ತುರ್ಕೆಗೆ ಔಷಧಿ ಇದೆ, ಪಾಲ್ಡೈಡ್ಗೆ ಔಷಧಿ ಇದೆ, ಕೆಮ್ಮುಳಿಗೆ ಔಷಧಿ ಇದೆ. ಈಗ ಕ್ರ್ಯಾಕು ಅಂದ್ರೆ ಇವಾಗ ರೆಮೋ ಕ್ರ್ಯಾಕ್ ಅಂದ್ರೆ ಏನ್ ಅನ್ಸುತ್ತೆ? ನಾರ್ಮಲ್, ಎಲ್ರು ನನ್ ಕರೆಯೋದೇ ಹಂಗೆ ಅನ್ಸುತ್ತೆ ಅಲ್ವಾ? ಏನ್ರಿ ಇದು ರೆಮೋ ಅಲ್ವಾ? ಇವಾಗೆಲ್ಲ ಕ್ರ್ಯಾಕು ಅಂತಂದ್ರೆ ಏನು? ರೆಮೋಗೆ ಏನು ಅನ್ಸಲ್ಲ. ಹಿಂಗ್ ನಡ್ಕೊಂಡು ಹೋಗ್ತದೆ ಕ್ರ್ಯಾಕು ಅಂದ್ರೆ ಏನು ಅಂತಾರೆ. ಅದೇ ಯಾರು ಕ್ರ್ಯಾಕು ಏನೋ ಕ್ರ್ಯಾಕ್ ಅಂತ್ಯಾ, ಈ ತರ ಎಲ್ಲ ಎಮೋಷನ್ಸ್ ಇದ್ವಿ. ಆದ್ರೆ ಒಂದು ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಕ್ರ್ಯಾಕ್ ಆಗಿದ್ರೆ ಹೆಂಗಿರುತ್ತೆ? ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪಿಕ್ಚರ್ ರಿಲೀಸ್ ಆಗಿದೆ. ಆ ಪಿಕ್ಚರ್ ಹೆಸರೇ ಕ್ರ್ಯಾಕ್. ಸೊ ಇವತ್ತು ಕ್ರ್ಯಾಕ್ ಚಿತ್ರತಂಡದವರು ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಮರಿ ಟೈಗರ್ ವಿನೋದ್ ಪ್ರಭಾಕರ್, ಆಕಾಂಕ್ಷಾ, ಮ್ಯೂಸಿಕ್ ಡೈರೆಕ್ಟರ್ ಶಮಿತಾ ಮಲ್ನಾಡ್, ಡೈರೆಕ್ಟರ್ ರಾಮ್ ನಾರಾಯಣ್. ಈಗ ಏನೋ ಒಂದು ನಿಮಿಷ, ಇದು ಇದೇನಪ್ಪ ಸ್ಟೆಪ್? ಇದು ಕ್ರ್ಯಾಕು. ಈ ಸ್ಟೆಪ್ ಯಾವ್ದು ಹೇಳಿ? ಬ್ಯಾಕು ಹಾಕು. ಇವಾಗ ಇದೇ ಸಾಂಗ್ಗೆ ರಾಮ್ ನಾರಾಯಣ್ ಸ್ಟೆಪ್ ಮಾಡ್ತಾರೆ. ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಕ್ರ್ಯಾಕ್ ಟೀಮ್ ನವರು ಬಂದಿದ್ದೀರಾ, ಬಹಳ ಸಂತೋಷ. ಹೇಳಿ ಕ್ರ್ಯಾಕ್ ಡೈರೆಕ್ಟ್ರೆ. ಕ್ರ್ಯಾಕ್ ಸಿನಿಮಾ ಡೈರೆಕ್ಟರ್ ಸರ್. ಹೇಳಿ ಸರ್. ರಾಮ್ ಸರ್, ನಿಮ್ಮ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗಿದೆ, ಒಂದು ಡಿಫ್ರೆಂಟ್ ಅಟೆಂಪ್ಟ್. ಈ ಟೈಟ್ಲ್ ಯಾಕೆ ಸರ್ ಕ್ರ್ಯಾಕ್ ಅಂತ ಇಟ್ರಿ? ಸರ್, ಸಿನಿಮಾ ಹೀರೋ ಕ್ಯಾರೆಕ್ಟರೈಸೇಷನ್ ಆ ಥರದೊಂದು ಕ್ರ್ಯಾಕ್ ಮೆಂಟಾಲಿಟಿ. ಒಂದು ಪೊಲೀಸ್ ಆಫೀಸರ್, ಒಂದು ಇನ್ವೆಸ್ಟಿಗೇಷನ್ ಆಫೀಸರ್. ಸೊ ಆ ಇನ್ವೆಸ್ಟಿಗೇಷನ್ ಮಾಡೋ ಸ್ಟೈಲ್ ಕ್ರ್ಯಾಕ್. ಅಂದ್ರೆ ಒಂದು ರೆಗ್ಯುಲರ್ ಫಾರ್ಮೆಟ್ ಅಲ್ಲಿ ಇರಲ್ಲ, ಎಲ್ಲರೂ ಹೋಗೋ ರೂಟ್ ಅಲ್ಲಿ ಅವ್ನು ಇರಲ್ಲ, ಅವನದೇ ಸಪರೇಟ್ ಟ್ರ್ಯಾಕ್. ಸೊ ಆ ಟ್ರ್ಯಾಕ್ ಅಲ್ಲಿ ಹೋಗೋದ್ರಿಂದ ಟ್ರ್ಯಾಕ್ ಅಂತ ಇಡಬಹುದಾಗಿತ್ತಲ್ಲ, ಕ್ರ್ಯಾಕ್ ಅಂತ ಯಾಕೆ? ಟ್ರ್ಯಾಕ್ ಅಂದ್ರೆ ಅದು ಟ್ರ್ಯಾಕ್ ಆಗುತ್ತೆ, ಕ್ರ್ಯಾಕ್ ಅಂದ್ರೆ ಇವ್ರು ಆಗ್ತಾರೆ. ಸರ್ ಇವಾಗ ನಾನು ಒಬ್ನೇ ಅಲ್ಲ, ಇಡೀ ಕರ್ನಾಟಕನೇ ಅವ್ರನ್ನ ಕ್ರ್ಯಾಕ್ ಅಂತ ಇದೆ ಸರ್. ಎಲ್ಲರೂ ಹಾಕೊಟ್ಟಂಗೇನ ಇವಾಗ ನಾನು ಹಂಗೆ ಕರೀತಾ ಇದಾರೆ ಎಲ್ರು. ನನ್ನ ಟೈಸನ್ ಮಾಡಿದಾಗ ಟೈಸನ್ ಅಂದ್ರು, ಇವಾಗ ನೋಡು ಕ್ರ್ಯಾಕ್ ಹೋಗ್ತಾವ ನೋಡು. ಓಕೆ, ಕ್ರ್ಯಾಕ್ ಪಿಕ್ಚರ್ ಅಲ್ಲಿ ತಮಗೆ ತುಂಬಾ ಇಷ್ಟ ಆಗಿದ್ದು ಏನು ಮಿಸ್ಟರ್ ವಿನೋದ್ ಪ್ರಭಾಕರ್ ಅವರೇ? ಮೊದಲನೇದಾಗಿ ನನಗೆ ಐ ಲವ್ ಟು ಪ್ಲೇ ಕಾಪ್ ಕ್ಯಾರೆಕ್ಟರ್. ನನ್ ತುಂಬಾ ಕಂಫರ್ಟಬಲ್ ಆಗಿ, ಅಂದ್ರೆ ನನ್ನವರ ಕಾಂಬಿನೇಷನ್ ರಾಮ್ ನಾರಾಯಣ್ ಸರ್ ಅಂಡ್ ಬಿಫೋರ್ ಟೈಸನ್ ಇಟ್ ಆಗಿತ್ತು. ಅಂಡ್ ಸೊ ಸೇಮ್ ಕಾಂಬಿನೇಷನ್ ಇಂದ ನೆಕ್ಸ್ಟ್ ಸಿನಿಮಾ ಬರೋದ್ರಿಂದ, ಅಂಡ್ ಅಫ್ಕೋರ್ಸ್ ಈ ಸಿನಿಮಾ ಆದ್ಮೇಲೆ ಇವಾಗ ಎಲ್ಲ ಯಾರು ನೋಡಿದಾರಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ ಅಂದ್ರು. ಸೊ ಒಬ್ಬ ಆಕ್ಟರ್ ಆಗಿ ಗುರುತಿಸ್ಕೊಂಡಿದ್ದೀನಿ. ಸೊ ಐ ರಿಯಲಿ ಲವ್ ಪೀಪಲ್ ಕಾಲಿಂಗ್ ಮೀ ಆಸ್ ಅನ್ ಗುಡ್ ಆಕ್ಟರ್. ಓಕೆ, ಈ ಸಿನಿಮಾದಲ್ಲಿ ಸ್ಟಂಟ್ಸ್ ಎಲ್ಲ ನೀವೇ ಕಂಪೋಸ್ ಮಾಡಿದ್ರಾ ಹಿಂಗೆ? ಇಲ್ಲ ಕಂಪೋಸ್ ಅಲ್ಲ, ಬಟ್ ಐಡಿಯಾಸ್ ಕೊಡ್ತೀನಿ. ಬಟ್ ಇದುವರೆಗೂ ಲೈಕ್ ಈಗ ನೆಕ್ಸ್ಟ್ ಇವಾಗ ಕ್ರ್ಯಾಕ್ ವರ್ಗು ಐ ಹವ್ ನಾಟ್ ಯೂಸ್ಡ್ ಅ ಸಿಂಗಲ್ ಟ್ಯೂಬ್ ಇಲ್ಲವರೆಗೂ. ಸೊ ಹಾಗಾಗಿ ಏನೋ ನನ್ನ ಸ್ಟಂಟ್ಸ್ ನಾನೇ ಖುದ್ದಾಗಿ ಮಾಡ್ತೀನಿ. ಅಂಡ್ ಹೇರ್ ಸ್ಟೈಲ್ ಎಲ್ಲ ನೋಡ್ತಾ ಇದೀರ ಹಂಗೆ ಒಳ್ಳೆ ಗೊತ್ತಾಯ್ತಲ್ಲಪ್ಪ, ಆರ್ಟಿಸ್ಟ್ ಇರೋದೇ ನೋಡಕ್ಕೆ ಅಲ್ವಾ? ಇವಾಗ ಅವ್ರ ಹೇರ್ ಸ್ಟೈಲ್ ನೋಡಕ್ಕಾಗುತ್ತಾ? ನೋಡ್ಬೋದು, ಇಲ್ಲಿಂದಾನೆ ಕ್ಲಿಯರ್ ಹೊಡಿತಾ ಇದೆ. ನನ್ನನ್ನ ನೋಡೋರು ಸುಮಾರು ಜನ ನಮ್ಮ ತಂದೆಯವರ ಅಭಿಮಾನಿಗಳು ಕನ್ವರ್ಟ್ ಆಗಿರೋದು ನನಗೆ. ಸೊ ಅವರನ್ನ ಒಂದು ಆಕ್ಷನ್ ನೀವು ಹೀರೋ ಇಮೇಜ್ ಇದೆಯಲ್ಲ, ಸೊ ಅದನ್ನ ನಾನು ಹಂಗೆ ಕ್ಯಾರಿ ಮಾಡ್ತಾ ಇದ್ದೀನಿ ಲೆಗಸಿನ. ಅಬ್ಸಲ್ಯೂಟ್ಲಿ. ಇವಾಗ ಶಮಿತಾ ಇಸ್ ನೋನ್ ಫಾರ್ ಮೆಲೋಡಿ. ಓಕೆ, ಈ ತರ ಒಂದು ಆಕ್ಷನ್ ಪಿಕ್ಚರ್ಗೆ
ಮ್ಯೂಸಿಕ್ ಮಾಡ್ಬೇಕು ಅಂದಾಗ ವಾಟ್ ವೇರ್ ಯುವರ್ ಚಾಲೆಂಜಸ್ ಬೇಬಿ? ಡೆಫಿನೆಟ್ಲಿ ಚಾಲೆಂಜ್ ಇತ್ತು. ಫಸ್ಟೇ ರಾಮನಾರಾಯಣ್ ಅವರು ಅವ್ರ ಸ್ಟೋರಿನಲ್ಲಿ ಮತ್ತೆ ಸಾಂಗ್ಸ್ ಹೇಗಿರ್ಬೇಕು ಅನ್ನೋದ್ರಲ್ಲಿ ತುಂಬಾ ಅವ್ರು ಪಕ್ಕಾ ಇದ್ರು, ಯಾವ ತರ ಸಾಂಗ್ಸ್ ಬೇಕು ಅನ್ನೋದನ್ನು ತಾವೇನ್ ಮಾಡಿಲ್ಲ, ಎಲ್ಲ ಅವರೇ ಮಾಡಿದ್ದ ಅವರ ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ. ಬಟ್ ಒಂದ್ ಮೆಲಡಿ ಅಂತ ಹೇಳಿದ್ರು, ಅವಾಗೇನ್ ನನ್ಗೆ ಆಶ್ಚರ್ಯ ಅನ್ನಿಸ್ಲಿಲ್ಲ. ಮಹಿಳೆ ಅಂದ್ಕೂಡ್ಲೆ ಒಂದು ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಮೆಲಡಿ ಕೊಡ್ತಾರೆ. ಬಟ್ ಟಪಾಂಗುಚಿ ಸಾಂಗ್ ಕೊಟ್ಟಾಗ ನಿಜವಾಗ್ಲೂ ಖುಷಿ ಆಗೋಯ್ತು ನನ್ಗೆ. ಸಾರ್ ಥ್ಯಾಂಕ್ಸ್ ಸರ್ ಅಂತ. ಅದಕ್ಕೆ ನಾನು ತುಂಬಾ ಖುಷಿ ಪಟ್ಟೆ. ಸೊ ಡಿಫ್ರೆಂಟ್ ಆಗಿ ಎರಡು ಬೇರೆ ಬೇರೆ ತರ ಮಾಡೋದಕ್ಕೆ ಕೊಟ್ರು. ನಾನು ಜನ ಎಲ್ರು ಆಚೆ ಬಂದಾಗ ಟಪಾಂಗುಚಿ ಶಮಿತಾ ಅಂತವ್ರೆ ಈಗ. ಹೌದಾ? ವಾವ್. ಹಾ, ತಾವು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಕೂತಿಲ್ಲ ಗೊತ್ತಾಗಿಲ್ಲ. ನಿಮಿಷ ಇರ್ಗೋರು ವಿಚಾರಿಸ್ಕೊಳ್ತೀವಿ. ಓಕೆ, ನಾವು ಮೊದಲನೇ ಬಾರಿ ಮಜಾ ಟಾಕೀಸ್ ಬಂದಿದ್ದೀರಾ. ಹೌದು. ಏನಕ್ಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಹೇಳಿ ಸ್ವಲ್ಪ. ಬಿಕಾಸ್ ನಾನು ಪ್ರಿಪೇರ್ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಪ್ರಮೋಷನ್ ಅಂತ ಸ್ಟಾರ್ಟ್ ಆಗಿದ ತಕ್ಷಣ ಇಂದ ನಾನು ರಾಮ್ ಸರ್ ಯಾವಾಗ್ಲೂ ಕೇಳ್ತಿದ್ದೆ, ಸರ್ ನಾವು ಮಜಾ ಟಾಕೀಸ್ಗೆ ಯಾವಾಗ ಹೋಗ್ತಾ ಇದೀವಿ? ಬಿಕಾಸ್ ಆನೆಸ್ಟ್ಲಿ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಶೋ. ನಾನು ತುಂಬಾ ದಿನದಿಂದ ಬರ್ಬೇಕು ಅನ್ಕೋತಾ ಇದ್ದೆ. ಸೊ ಥ್ಯಾಂಕ್ ಯು ಕರ್ಕೊಂಡ್ ಬಂದಿದ್ದಕ್ಕೆ. ಅಂಡ್ ಥ್ಯಾಂಕ್ ಯು ಫಾರ್ ಲೆಟಿಂಗ್ ಮೀ ಇನ್. ಕ್ರ್ಯಾಕ್ ಹೀರೋಯಿನ್ ಬಿಟ್ಟು ಪ್ರಮೋಷನ್ಗೆ ಕರೆದಾಗ ಇಲ್ಲ ಒಂದ್ ನಿಮಿಷ ಲಾಸ್ಟ್ ಟೈಮ್ ಬೇರೆ ಶೋಗೆ ಹೋಗಿದ್ರಲ್ಲ, ಇದೇ ಡೈಲಾಗ್ ಹೇಳಿದ್ರು. ಫುಲ್ ಖುಷಿ ಆಗ್ಬಿಟ್ಟೆ ನಿಜ ಅನ್ಕೊಂಡು. ಇಲ್ಲ ಅದ್ ನಿಜ. ಬೇರೆ ಯಾವ್ದೋ ಪ್ರಮೋಷನ್ಗೆ ಹೋಗಿದ್ವಿ, ಸೇಮ್ ಡೈಲಾಗ್. ಇಲ್ಲ ಸರ್, ಇಲ್ಲ ಪ್ರಮೋಷನ್ ಕರೆದಾಗೆಲ್ಲ ಯಾವ್ದೋ ಒಂದು ನೈಟಿ ಡ್ರೆಸ್ ಹಾಕೊಂಡ್ ಬಂದ್ಬಿಡ್ತಾ ಇದ್ರು. ಏನ್ ಮೇಡಮ್ ಹಿಂಗ್ ಬಂದಿದ್ದೀರಾ ಪ್ರಮೋಷನ್ಗೆ ನೈಟಿ ಎಲ್ಲ ಹಾಕೊಂಡು ಅಂದ್ರೆ, ಏನ್ ಬಿಡಿ ಸರ್ ಇದೇನು ಮಜಾ ಟಾಕೀಸ್ ಅಂತ. ಏನ್ ಮಜಾ ಟಾಕೀಸ್? ಮಜಾ ಟಾಕೀಸ್ ಒಂದೇ ಪ್ರಮೋಷನ್ ಆಗ ಅಂದ್ರೆ ಪ್ರಮೋಷನ್. ನಾನು ಅಲ್ಲೇ ಗ್ಲಾಮರ್ ಆಗಿ ಬರೋದು ಅಂದ್ರೆ. ಇವತ್ತು ನೋಡಿ ನಮ್ ಶೂಟಿಂಗ್ ಸೆಟ್ ಅಲ್ಲಿ ಹೆಂಗ್ ಕಾಣಿಸ್ತಾರೋ ಹಂಗ್ ಕಾಣಿಸ್ತಾವ್ರು. ಇಲ್ಲ ಅದಕ್ಕಿಂತ ಬೆಟರ್ ಕಾಣಿಸ್ತಾ ಇದೆ. ಹಿಂಗೆ ಅಂದಿದ್ರೆ ನಾವು ನಮ್ ಸೆಟ್ ಅಲ್ಲೇ ಶೂಟಿಂಗ್ ಮಾಡ್ಬಿಡೋದಾಗಿತ್ತಲ್ಲ. ಅವಾಗ ಶೂಟಿಂಗ್ ಆಗ್ತಾ ಇರಲಿಲ್ಲ ಬಿಡು. ಮಜಾ ಟಾಕೀಸ್ ಆಗ್ತಿರ್ಲಿಲ್ಲ. ಆಕಾಂಕ್ಷಾಗೆ ಸರಿ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಳ್ಕೊಂತ ಹೆಂಗಿತ್ತು ಅಂತ. ನೀವ್ ಈ ತರ ಕ್ವಶನ್ ಕೇಳ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಿಕಾಸ್ ನಾರ್ಮಲಿ ನಿಮ್ ಡೈಲಾಗ್ ಏನಂದ್ರೆ, ಈ ಪಿಕ್ಚರ್ ಅಲ್ಲಿ ನೀವೇನ್ ದಬ ಹಾಕಿದೀರಾ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅಲ್ಲ, ದಬಾಕಿರೋದು ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಇವಾಗ ದಬಾಕಕ್ ಮುಂಚೆ ಹೆಂಗೆ ಏನ್ ಅನ್ನಿಸ್ತು, ಏನ್ ಕತೆ ಅಂತ ಕೇಳ್ತಾ ಇದ್ವಿ. ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಕ್ರಿಪ್ಟ್ ಮಾಡಿದ್ಮೇಲೆ ಐ ಥಿಂಕ್ ಸರ್ ನನ್ಗೆ 3 ಸಲ ಸಾರಿ ಅವ್ರದ್ದು ಆಮೇಲೆ ಆಕ್ಸೆಂಟ್ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಕೇಳಿ ಒಂದ್ಸಲಿ ಹೇಳಿ ನೀವು. 3 ಸಲ ಒಂದ್ಸಲಿ ಇಲ್ಲ 3 ಸಲ ಆಡಿಷನ್ ಮಾಡಿದ್ರು. ಸೊ ಫೈನಲಿ ಅವ್ರು ಕನ್ವಿನ್ಸ್ ಆದ್ಮೇಲೆ ಈ ಕ್ಯಾರೆಕ್ಟರ್ ನಿಮ್ಗೆ ಮೇಡಮ್ ನೀವ್ ಮಾಡಿ ಅಂತ ಪರ್ಮಿಷನ್ ಕೊಟ್ಟಿದ್ದು. ಇದು ಏನದು ದೆವ್ವದ ಕತೆ ಹೇಳೋರು ತುಂಬಾ ಇಷ್ಟ ಅಂತಲ್ಲ, ಯಾಕೆ? ನನ್ಗೆ ಆಕ್ಚುಲಿ ಹಾರರ್, ದೆವ್ವ, ಆಫ್ಟರ್ ಲೈಫ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ಗೆ ಸೆಟ್ ಅಲ್ಲಿ ಏನ್ ಹ್ಯಾಬಿಟ್ ಇತ್ತು ಮುಂಚೆ ಅಂದ್ರೆ, ನಂಗೆ ಮೇಕಪ್ ಮಾಡ್ಬೇಕು, ಹೇರ್ ಸ್ಟೈಲ್ ಮಾಡ್ಬೇಕು ಅಂದ್ರೆ ಏನ್ ಹೇಳ್ತಿದ್ದೆ, ಅಣ್ಣ ಪ್ಲೀಸ್ ನಂಗೆ ಒಂದು ದೆವ್ವದ ಕತೆ ಹೇಳಿ, ಪ್ಲೀಸ್ ದೆವ್ವದ ಕತೆ. ಇಲ್ಲಿ ನಿಮ್ಮ ಹೇಳಿಲ್ಲ ಅಂದ್ರೆ ನಾನು ಶೂಟಿಂಗ್ ಮಾಡಲ್ಲ ಅಂತ. ಸೊ ಒಂದಿನ ಏನಾಯ್ತು ಅಂದ್ರೆ, ನಮ್ಮ ಅಸಿಸ್ಟೆಂಟ್ಸು, ಮೇಕಪ್, ಹೇರ್ ಸ್ಟೈಲು ಎಲ್ಲರೂ ಸೇರ್ಕೊಂಡು ಪ್ಯಾಕಪ್ ಆಯ್ತು, ಕೂತಿದ್ದೀನಿ. ಒಬ್ಬ ಅಸಿಸ್ಟೆಂಟ್ ಬಂದ್ಬಿಟ್ಟು, ಮೇಡಮ್ ನಾನು ನಿಮ್ ಕತೆ ಹೇಳ್ಬೋದಾ? ಸರಿ, ನಾನು ಫುಲ್ ಎಕ್ಸೈಟೆಡ್ ಆಗಿ ಕತೆ ಹೇಳ್ತಾರೆ ಅಂತ ಕೂತಿದ್ದೀನಿ. ಒಬ್ರು ಬಂದ್ರು, ಇಬ್ರು ಬಂದ್ರು, 3 ಜನ ಬಂದ್ರು, ಎಲ್ಲರೂ ಒಟ್ಟಿಗೆ ಕತೆ ಹೇಳ್ತಿದ್ದಾರೆ. ನಾನು ಇಲ್ಲಿ ಕೇಳ್ಬೇಕಾ ಗೊತ್ತಾಗ್ತಿಲ್ಲ. ದಟ್ ಇಸ್ ದ ಲಾಸ್ಟ್ ಡೇ ಐ ಥಿಂಕ್. ಅವತ್ತಿಂದ ಸೆಟ್ ಅಲ್ಲಿ ಯಾರಿಗೂ ದೆವ್ವ ಕತೆ ಹೇಳಿ ಅಂತ ಕೇಳಲ್ಲ. ಇದ್ಯಾವ ತರ ಶೋಕಿ ಇದು? ದೆವ್ವದ ಕತೆ ಕೇಳಿದ್ರೆ ಖುಷಿ ಆಗುತ್ತೆ. ನನಗೆ ಇಂಟ್ರೆಸ್ಟ್ ಜಾಸ್ತಿ. ಅದಲ್ಲ ವಾಟ್ ಇಸ್ ದಟ್? ಯಾವ್ದಾದ್ರು ದೆವ್ವದ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಕೇಳಿದ್ರೆ ಆಗತ್ತೇನೋ ಅಂತ ಕೇಳ್ತೀನಿ. ಏನೂ ಆಗಿಲ್ಲ. 2 ದೆವ್ವ ಇದೆಯಾ? ಅವ್ರು ನಂಬೇಡಿ, ಅವ್ರು ಜೋಕ್ ಮಾಡ್ತಾರೆ ತುಂಬಾ. ಇನ್ನೊಂದ್ ಮ್ಯಾಟರ್ ಗೊತ್ತಾ? ನಮ್ ಸೆಟ್ ಅಲ್ಲಿ ಒಂದ್ ದೆವ್ವ ಇದೆ ಗೊತ್ತಾ? ರಿಯಲಿ? ಹಾ, ಕಮ್ ಆನ್. ಇಲ್ಲ ಲಾಸ್ಟ್ ಟೈಮ್ ಬಂದಾಗ ಇತ್ತು ಒಂದು. ಅದು ಮರಿ ಹಾಕಿದ್ಯಾ ಈಗ? ಯು ಹ್ಯಾವ್ ಆಲ್ ಗುಡ್ ಲುಕಿಂಗ್ ಪೀಪಲ್. ಯಾ ವೆರಿ ದ ಮೋಸ್ಟ್ ಸ್ಮಾರ್ಟೆಸ್ಟ್ ಪರ್ಸನ್ ವಿ ಕಾಲ್ ಪ್ರೀತಿಯಿಂದ ಮೋಹನ್. ಏನ್ ಚೆನ್ನಾಗಿ ಕೀಬೋರ್ಡ್ ಪ್ಲೇ ಮಾಡೋದ್ ಗೊತ್ತ ನೋಡಿ.